ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಸೌ ಸರ್ವಗತೋ ದೇವಃ ಚಿತ್ಸ್ವರೂಪೀ ನಿರಂಜನಃ ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯಃ. ಶ್ರೀಮತ್ ಸತ್ಯಾತ್ಮಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಹರಿ ಓಂ. ವೈಶಾಖ ಮಾಸದ ಶುಕ್ಲ ಪಕ್ಷ ಸಪ್ತಮಿಯ ದಿನ ಗಂಗೆಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತದೆ. ವೈಶಾಖ ಶುಕ್ಲ ಸಪ್ತಮ್ಯಾಂ ಜಹ್ನುನಾ ಜಾಹ್ನವೀಪುರ ಕ್ರೋಧಾತ್ ಪೀತಾ ಪುನಸ್ತ್ಯಕ್ತ ಕರ್ಣರಂಧ್ರಾತ್ತು ದಕ್ಷಿಣಾತ್ ತಾಂ ತತ್ರ ಪೂಜೆಯೇ ದೇವೀಂ ಗಂಗಾಂ ಗಗನಮೇಖಲಾಂ ಎಂಬುದಾಗಿ ನಮಗೆ ಬ್ರಹ್ಮಪುರಾಣ ತಿಳಿಸಿಕೊಡ್ತದೆ. ಎಲ್ಲರಿಗೂ ಕತೆ ಗೊತ್ತಿದೆ. ವೈಶಾಖ ಶುಕ್ಲ ಸಪ್ತಮಿಯ ದಿನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಬ್ರಹ್ಮಪುರಾಣ ಹೇಳುವ ಕಾರಣ ಏನು ಅಂತಂದರೆ, ಜಹ್ನುರಾಜ ಜಾಹ್ನವಿಯನ್ನ ಸಿಟ್ಟಿನಿಂದಾಗಿ ಪಾನವನ್ನು ಮಾಡ್ತಾನೆ. ಮತ್ತೆ ತಾನು ತನ್ನ ಬಲಗಿವಿಯಿಂದ ಬಿಟ್ಟಂತಹ ದಿವಸವೇ ವೈಶಾಖ ಶುಕ್ಲ ಸಪ್ತಮಿ. ಆದ್ದರಿಂದ ಗಂಗೆಯನ್ನ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಬ್ರಹ್ಮಪುರಾಣ ತಿಳಿಸಿಕೊಡುತ್ತದೆ. ಇದರ ಕತೆ ಏನು? ಯಾಕೆ ಜಹ್ನುರಾಜ ತಾನು ಗಂಗೆಯನ್ನ ಪಾನವನ್ನು ಮಾಡಬೇಕು, ಮತ್ತೆ ಯಾಕೆ ತಾನು ಪಾನ ಮಾಡಿದ ಮೇಲೆ ಬಲಗಿವಿಯಿಂದ ತಾನು ಗಂಗೆಯನ್ನ ಹೊರಗಡೆ ಬಿಡಬೇಕು ಅಂತ ಕೇಳಿದರೆ, ನಮಗೆ ಭಾಗವತದಲ್ಲಿ ತುಂಬ ಪ್ರಸಿದ್ಧವಾದಂತಹ ಕತೆ. ಸಗರ ಅಂತನ್ನುವಂತಹ ಸೂರ್ಯವಂಶದ ರಾಜ ತಾನು ಯಜ್ಞವನ್ನ ಮಾಡ್ತಾ ಇರ್ತಾನೆ. ಯಜ್ಞವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಯಜ್ಞಕ್ಕೆ ಬೇಕಾದಂತಹ ಕುದುರೆಯನ್ನ ಕದ್ದು ಹೋಗಿರ್ತಾರೆ. ಕದ್ದು ಹೋದಾಗ ತನ್ನ 60,000 ಜನ ಮಕ್ಕಳನ್ನ ತಾನು ಕೊಟ್ಟು ಕಳಿಸ್ತಾನೆ. ಅವರು ಪಾತಾಳದಲ್ಲಿ ಹೋಗಿ ಹುಡುಕ್ತಾರೆ. ಹುಡುಕಿದಾಗ ಕಪಿಲನಾಮಕ ಭಗವಂತನ ಪಕ್ಕದಲ್ಲಿ ಈ ಕುದುರೆ ಇರ್ತದೆ. ನೀನೇ ನನ್ನ ಕುದುರೆಯನ್ನು ಕದ್ದಿದ್ದಿ ಅಂತ ಅವರು ಹೇಳಿದಾಗ ಭಗವಂತ ತಾನು ಸಿಟ್ಟಿನಿಂದ ನೋಡಿದ್ದಾನೆ. ನೋಡಿದ ಕೂಡಲೇ ಆ ಎಲ್ಲ 60,000 ಜನ ತಾವು ಭಸ್ಮರಾಗಿದ್ದಾರೆ. ಹಾಗಾದರೆ ಭಗವಂತನಿಗೆ ಕ್ರೋಧ ಇದೆಯಾ ಅಂತ ಕೇಳಿದರೆ ಅದಕ್ಕೆ ಭಾಗವತ ಹೇಳ್ತದೆ, ನಸಾಧುವಾದೋ ಮುನಿಕೋಪವರ್ಜಿತ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ ಪವಿತ್ರಾತ್ಮನಿ ಖೇ ರಜೋಭುವಃ. ಭಗವಂತನಿಗೆ ಸರ್ವತಾ ಸಿಟ್ಟು ಇಲ್ಲ. ತಮ್ಮ ಕರ್ಮದಿಂದಲೇನೆ ತಾವು ತಮ್ಮ ದೇಹವನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಬಂದಿದೆ. ಕಪಿಲನಾಮಕ ಭಗವಂತನಿಗೆ ಚಿಂತಾ ಸಂತಾಪ ಮುಂತಾದಂತಹ ಕ್ರೋಧ ಮುಂತಾದ ಯಾವ ದೋಷಗಳೂ ಇಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಭಾಗವತ ತಿಳಿಸ್ತದೆ. ಮತ್ತೆ ಆ ಯಜ್ಞ ಪೂರ್ತಿಯಾಗಬೇಕು ಅಂತ ತನ್ನ ಮೊಮ್ಮಗನಾದಂತಹ ಅಂಶುಮಾನನ್ನ ತಾನು ಕಳಿಸ್ತಾನೆ ಸಗರ. ಅವನು ಕಳಿಸಿದ ಕೂಡಲೇ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಮಾಡಿದ ಕೂಡಲೇ ಕಪಿಲನಾಮಕ ಭಗವಂತ ಕುದುರೆಯನ್ನು ತೆಗೆದುಕೊಂಡು ಹೋಗು ಅಂತ ತಾನು ಹೇಳ್ತಾನೆ. ಕಪಿಲನಾಮಕ ಭಗವಂತ ತಾನು ಸ್ವೀಕಾರ ಮಾಡಿರೋದಿಲ್ಲ. ಎಲ್ಲಿದೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ವಿನೀತರಾಗಿ ಸೌಜನ್ಯದಿಂದ ತಾವು ಕೇಳಿದರೆ ಸಗರನ ಮಕ್ಕಳು ತಾವು ಮೃತರಾಗುವಂತಹ ಪ್ರಸಂಗ ಬರಲಿಲ್ಲ. ಅಂಶುಮಾನ್ ಕೇಳ್ತಾನೆ, ಹಾಗಾದರೆ ಇವರ ಎಲ್ಲರ ಉದ್ಧಾರ ಹೇಗೆ ವಾದೀತು ಅಂತ ತಾನು ತನ್ನ ಪಿತೃವ್ಯರ ಅಂದರೆ ದೊಡ್ಡಪಂದಿರ ಉದ್ಧಾರ ಹೇಗವಾಗಿತ್ತು ಅಂತ ತಾನು ಕೇಳಿದಾಗ ಅವಾಗ ಕಪಿಲನಾಮಕ ಭಗವಂತ ಹೇಳ್ತಾನೆ, ಗಂಗೆಯ ಧಾರೆ ಭೂಮಿಯಲ್ಲಿ ಬಿದ್ದು ಆ ಗಂಗೆಯ ಜಲ ಇವರ ಮೇಲೆ ಹರಿದರೆ ಅವಾಗ ಇವರೆಲ್ಲರೂ ಕೂಡ ಸದ್ಗತಿಯನ್ನು ಹೊಂದುತ್ತಾರೆ ಅಂತ ತಾನು ಕಪಿಲನಾಮಕ ಭಗವಂತ ತಿಳಿಸ್ತಾನೆ. ಹಾಗೆ ಇವರು ಕೂಡ ಅಂಶುಮಾನ್ ವಿಶೇಷವಾಗಿ ಆ ಯಜ್ಞವನ್ನ ಪೂರ್ತಿ ಮಾಡ್ತಾನೆ. ಇವರ ಉದ್ಧಾರವಾಗೋದಿಲ್ಲ, ಉದ್ಧಾರವಾಗಬೇಕು ಅಂತ ತಾನು ವಿಶೇಷವಾಗಿ ತಪಸ್ಸನ್ನು ಮಾಡಿದ್ದಾನೆ. ತಪಸ್ಸನ್ನು ಮಾಡಿದರೆ ಗಂಗೆ ಬರಲಿಲ್ಲ. ಅಂಶುಮಾಂಶ ತಪಸ್ತೇಪೆ ಗಂಗಾನಯನ ಕಾಮ್ಯಯ ಕಾಲಂ ಮಹಾಂತಂ ನಾಶಕ್ನೋತೆ ತತಃ ಕಾಲೇನ ಸಂಸ್ಥಿತಃ ದಿಲೀಪಸ್ತತ್ಸುತಃ ತದ್ವದಶಕ್ತಃ ಕಾಲಮೇಯಿವಾನ್ ಭಗೀರಥಸ್ತಸ್ಯ ಪುತ್ರಸ್ತೇಪೇಸು ಮಹತ್ತಪಃ. ಅಂಶುಮಾನ್ ತಪಸ್ಸನ್ನು ಮಾಡ್ತಾನೆ, ಗಂಗೆ ಬರೋದಿಲ್ಲ. ಆದ ಮೇಲೆ ಅವನ ಮಗನಾದಂತಹ ದಿಲೀಪ ತಪಸ್ಸನ್ನು ಮಾಡ್ತಾನೆ, ಆವಾಗಲೂ ಗಂಗೆ ಬರೋದಿಲ್ಲ. ಮತ್ತೆ ಅವನು ಅಶಕ್ತನಾಗ್ತಾನೆ. ಆದ ಮೇಲೆ ಅವನ ಮಗನಾದ ಅರ್ಥಾತ್ ಅಂಶುಮಾನಿನ ಮೊಮ್ಮಗನಾದಂತಹ ಸಗರನ ಮೊಮ್ಮಗ ಅಂಶುಮಾನಿನ ಮೊಮ್ಮಗ ಭಗೀರಥ. ಆ ಭಗೀರಥ ತಾನು ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸನ್ನು ಮೆಚ್ಚಿ ಗಂಗೆ ತಾನು
ಧಾರೆಯಾಗಿ ಬರ್ತೇನೆ ಅಂತ ಒಪ್ಪಿಕೊಳ್ತಾಳೆ. ಬಂದರೆ ಗಂಗೆ ಕೇಳ್ತಾಳೆ, ಕೋವಿಧಾರಯ ಕೋವಿಧಾರಯಿತಾ ವೇಗಂ ಪತಂತ್ಯಾಮೇ ಮಹೀತಲೆ ಅನ್ಯಥಾ ಭೂತಲಂ ಭಿತ್ವಾ ನೃಪಯಾಸ್ಯೆ ರಸಾತಲಂ. ನನ್ನನ್ನ ಧಾರಣೆ ಮಾಡೋರು ಯಾಗೂ ಇಲ್ಲ ಅಂತಂದರೆ, ಧಾರಣೆ ಮಾಡಲಿಕ್ಕೆ ಯಾರೂ ಇಲ್ಲ ಅಂತಂದರೆ ನಾನು ಭೇದನೆ ಮಾಡಿ ನಾನು ರಸಾತಲಕ್ಕೆ ಹೋಗಿಬಿಡ್ತೇನೆ ಅಂತ ಗಂಗೆ ಹೇಳಿದಾಗ ಭಗೀರಥ ಹೋಗಿ ತಾನು ನಮ್ಮ ಪಿತೃಗಳ ಉದ್ಧಾರವಾಗಬೇಕಾಗಿದೆ, ಹಾಗಾಗಿ ವಿಶೇಷವಾಗಿ ನೀವು ಈ ಗಂಗೆಯನ್ನು ಧಾರಣೆಯನ್ನು ಮಾಡಬೇಕು ಅಂತ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ರುದ್ರದೇವರು ಅಷ್ಟು ರಭಸದಿಂದ ಬರುವಂತಹ ಗಂಗೆಯನ್ನು ತಮ್ಮ ಶಿಖೆಯಲ್ಲಿ ಸುತ್ತಿಕೊಳ್ತಾರೆ. ಒಂದು ಹನಿ ನೀರು ಕೂಡ ಕೆಳಗಡೆ ಬೀಳುವುದಿಲ್ಲ. ಮತ್ತೆ ಪ್ರಾರ್ಥನೆಯನ್ನು ಮಾಡಿದಾಗ ತಾನು ಗಂಗೆ ಹರಿದು ಬರ್ತಾ ಇರಬೇಕಾದರೆ ಜನ್ನು ಋಷಿಯ ಆಶ್ರಮ ಕಡೆಗೆ ಬರಬೇಕಾದರೆ ಅಲ್ಲಿ ಯಜ್ಞದ ಎಲ್ಲ ಸಾಮಗ್ರಿಗಳು ಕೂಡ ನಾಶವಾಗ್ತದೆ. ನಾಶವಾದಾಗ ಆವಾಗ ಋಷಿಗಳೆಲ್ಲರೂ ಕೂಡ ಜನ್ನು ಋಷಿಗಳ ಹತ್ರ ಹೋಗಿ ತಾವು ಹೇಳಿದಾಗ ಜನ್ನು ಋಷಿಗಳು ಕ್ರೋಧದಿಂದ ಗಂಗೆಯನ್ನು ಪಾನ ಮಾಡಿಬಿಡ್ತಾರೆ. ಮತ್ತೆ ಹೋಗಿ ಭಗೀರಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಮಾಡಿದಾಗ ತಾವು ಮತ್ತೆ ಬಾಯಿಂದ ಬಿಟ್ಟರೆ ಉಚ್ಚಿಷ್ಟವಾಗ್ತದೆ ಅಂತ ತಮ್ಮ ಬಲಗಿವಿಯಿಂದ ಬಿಟ್ಟಂತಹ ದಿನವೇ ವೈಶಾಖ ಶುಕ್ಲ ಸಪ್ತಮಿ. ಹಾಗಾಗಿ ಆ ಭಗೀರಥನ ತಪಸ್ಸಿಗೆ ಬಂದದ್ದಕ್ಕಾಗಿ ಭಾಗೀರಥಿ ಅಂತನ್ನುವಂತಹ ಹೆಸರನ್ನು ಪಡಿತಾಳೆ. ಭಾಗೀರಥಿ ಅಂತ ಹೆಸರು ಪಡೆದು ಭೂಮಿಯಲ್ಲಿ ತಾವು ಧಾರಾರೂಪೇಣ ಹರಿದು ಅನೇಕ ಸಸ್ಯಗಳ ಉತ್ಪತ್ತಿಗೆ ಕಾರಣರಾಗ್ತಾಳೆ. ಆದ್ದರಿಂದ ಭೋಗವತಿ ಅಂತನ್ನುವಂತಹ ಹೆಸರನ್ನು ಪಡಿತಾಳೆ. ಭಾಗೀರಥಿ, ಭೋಗವತಿ, ಜಾಹ್ನವಿ. ಆದ ಮೇಲೆ ಜನ್ನು ಋಷಿಗಳ ಕಿವಿಯಿಂದ ಬಂದದ್ದಕ್ಕೆ ಅವಳಿಗೆ ಜಾಹ್ನವಿ ಅಂತನ್ನುವಂತಹ ಹೆಸರನ್ನು ಕೂಡ ಗಂಗೆ ತಾನು ಪಡಿತಾಳೆ. ಗಂಗೆ ಜಾಹ್ನವಿ ಅಂತನ್ನುವಂತಹ ಹೆಸರನ್ನು ಪಡೆದ ದಿನ ಆದ್ದರಿಂದ ಇವತ್ತಿನ ದಿನ ವಿಶೇಷವಾಗಿ ಗಂಗೆಯ ಪೂಜೆಯನ್ನು ಮಾಡಬೇಕು. ಆದ ಮೇಲೆ ಗಂಗೆ ಮುಂದೆ ತಾನು ಹರಿದು ವಿಶೇಷವಾಗಿ ಆ 60,000 ಜನರ ಉದ್ಧಾರವನ್ನ ಮಾಡ್ತಾಳೆ ಎಂಬುದಾಗಿ ನಮಗೆ ಭಾಗವತ ತಿಳಿಸಿಕೊಡ್ತದೆ. 60,000 ಜನರ ಭಸ್ಮದ ಮೇಲೆ ಗಂಗೆ ಹರಿದಿದ್ದಕ್ಕೆ ಅವರೆಲ್ಲರೂ ಕೂಡ ಉದ್ಧಾರವಾಗಿದ್ದಾರೆ ಅಂತಂದರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಗಂಗೆಯ ಮಹತ್ವವನ್ನು ತಿಳಿದು ಅಲ್ಲಿ ಅಂತರ್ಯಾಮಿಯಾದ ನಿಯಾಮಕನಾದ ಭಗವಂತನ ರೂಪವನ್ನ ಮಾಧವನ ಸ್ಮರಣೆಯನ್ನು ಮಾಡಿ ನಾವು ಗಂಗೆಯ ಸ್ಮರಣೆಯನ್ನು ಮಾಡಿ ಅಲ್ಲಿ ಗಂಗೆಯಲ್ಲಿ ಅವಗಾಹನವನ್ನು ಮಾಡಿದಾಗ ನಮ್ಮ ಉದ್ಧಾರವಾಗ್ತದೆ. ನಾವು ಎಲ್ಲ ಪಾಪಗಳನ್ನು ಕಳ್ಕೊಳ್ತೀವಿ ಅಂತನ್ನೋದರಲ್ಲಿ ಯಾವುದೇ ತರಹದ ಸಂದೇಹವಿಲ್ಲ. ಆದ್ದರಿಂದ ವಿಶೇಷವಾಗಿ ಇಂದಿನ ದಿನ ಭಗವಂತನ ಪೂಜೆಯನ್ನು ಮಾಡಿದ ಮೇಲೆ ಎಲ್ಲ ರಮಾದಿ ನೈವೇದ್ಯಗಳು ಆದ ನಂತರದಲ್ಲಿ ವೈಶ್ವದೇವಾದಿಗಳು ಮುಗಿದ ಮೇಲೆ ಒಂದು ಕಲಶದಲ್ಲಿ ವಿಶೇಷವಾಗಿ ಶುದ್ಧ ನೀರನ್ನ ಇಟ್ಟು ಅದಕ್ಕೆ ಸುಗಂಧ ದ್ರವ್ಯಗಳನ್ನ ನೀರಲ್ಲಿ ಹಾಕಿ ವಿಶೇಷವಾಗಿ ಗಂಗೆಯ ಆವಾಹನೆಯನ್ನ ಮಾಡಬೇಕು. ನಂದಿನಿ ನಳಿನಿ ಸೀತಾ ಮಾಲತಿ ಚ ಮಲಾಪಹ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ಯಜಶೇಶ್ವರಿ ದ್ವಾದಶೈತಾನಿ ನಾಮಾನಿ ಯತ್ರ ಯತ್ರ ಜಲಾಶಯೇ ಸ್ನಾನಕಾಲೇ ಪಠೇ ನಿತ್ಯಂ ತತ್ರ ತತ್ರ ವಸಾಮ್ಯಹಂ ಎಂಬುದಾಗಿ ಹೇಳಿದಂತೆ ಈ ಎಲ್ಲ 12 ನಾಮಗಳನ್ನ ಪಠನೆ ಮಾಡಿದಾಗ ಗಂಗೆಯ ವಿಶೇಷವಾದ ಸನ್ನಿಧಾನ ಆ ನೀರಿನಲ್ಲಿ ಬರ್ತದೆ. ಇನ್ನು ಪುರುಷರು ವಿಶೇಷವಾಗಿ ಇಮಮ್ಮೇ ಗಂಗೆ ಯಮುನೆ ಸರಸ್ವತಿ ಎಂಬುವಂತಹ ವೇದ ಮಂತ್ರವನ್ನು ಹೇಳಿ ಅಲ್ಲಿ ಗಂಗೆಯ ಆವಾಹನೆಯನ್ನು ಮಾಡಿ ಗಂಗೆಗೆ ಷೋಡಶೋಪಚಾರದ ಪೂಜೆಯನ್ನು ಮಾಡಿ ವಿಶೇಷವಾಗಿ ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡಿ ಆ ಗಂಗೆಯ ಸ್ಮರಣೆ ಮಾಡೋದ್ರಿಂದಲೇನೆ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗ್ತದೆ ಅಂತ ಹೇಳ್ತಾರೆ. ಅಂಥದ್ದು ಗಂಗೆಯ ಪೂಜೆಯನ್ನು ವಿಶೇಷವನ್ನಾಗಿ ಮಾಡಿ ಆ ನೀರನ್ನ ಪಾನ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಮಾರನೇ ದಿನ ಸ್ನಾನವನ್ನು ಮಾಡಬೇಕಾದ್ರೆ ಸ್ವಲ್ಪ ಈ ನೀರನ್ನು ಸೇರಿಸಿ ಸ್ನಾನವನ್ನು ಮಾಡೋದರಿಂದ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗ್ತದೆ. ಸಾಧನೆಗೆ ಅಡ್ಡಿಯಾಗಿರುವಂತಹ ಎಲ್ಲ ಪ್ರತಿಬಂಧಗಳು ಕೂಡ ದೂರವಾಗ್ತದೆ ಅಂತನ್ನೋದರಲ್ಲಿ ಯಾವ ಸಂದೇಹವಿಲ್ಲ. ಈ ರೀತಿಯಾಗಿ ನಾವು ಅನುಷ್ಠಾನವನ್ನು ಮಾಡಿ ಗಂಗೆಯ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರಯೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.